Hello guys, I'm really happy to make my first vlog in the place of ಪದ್ಮನಾಭ ಸ್ವಾಮಿ. ನಾನು ಕನ್ನಡದಲ್ಲಿ ಮಾತಾಡ್ಬಿಡ್ತೀನಿ. ಹೆಂಗೆ ಪದ್ಮನಾಭ ಸ್ವಾಮಿ ಟೆಂಪಲ್ಗೆ ಬರಬೇಕು ಅಂತ ಸಿಂಪಲ್ ಆಗಿ. ಈಗ ಕೇರಳ ಕಡೆ ಇರೋರಿಗೆ ತುಂಬ ಬ್ಲಾಗ್ಸ್ ಇದೆ, ಜಾಸ್ತಿ ಬ್ಲಾಗ್ಸ್ ಇದೆ. ಕನ್ನಡದಲ್ಲಿ ನಾನು ಅಷ್ಟೊಂದು ಜಾಸ್ತಿ ಕನ್ನಡದಲ್ಲಿ ಮಾತಾಡ್ಬಿಡ್ತೀನಿ. ಹೆಂಗೆ ಪದ್ಮನಾಭ ಸ್ವಾಮಿ ಟೆಂಪಲ್ಗೆ ಬರಬೇಕು ಅಂತ ಸಿಂಪಲ್ ಆಗಿ. ಈಗ ಕೇರಳ ಕಡೆ ಇರೋರಿಗೆ ತುಂಬ ಬ್ಲಾಗ್ಸ್ ಇದೆ, ಜಾಸ್ತಿ ಬ್ಲಾಗ್ಸ್ ಇದೆ. ಕನ್ನಡದಲ್ಲಿ ನಾನು ಅಷ್ಟೊಂದು ಜಾಸ್ತಿ ಬ್ಲಾಗ್ಸ್ ನೋಡಿಲ್ಲ. ಹೌ ಟು ಕಮ್ ಟು ದಿಸ್ ಪ್ಲೇಸ್. ಈಗ ನೀವು ಹೆಂಗೆ ಬರಬೇಕು ಅಂದರೆ ಯು ಕ್ಯಾನ್ ಈಸಿಲಿ ಕಮ್ ವಿ ಆರ್ ಟ್ರೈನಲ್ಲಿ ಹೆಂಗೆ ಬರ್ಬೋದು ಅಂದರೆ ಫ್ರಮ್ ಬ್ಯಾಂಗ್ಳೂರ್ ಯು ಕ್ಯಾನ್ ಟೇಕ್ ದ ಟ್ರೈನ್ ಟು ಟ್ರಿವಾಂಡ್ರಮ್ ಸೆಂಟ್ರಲ್ ಬಂದುಬಿಟ್ಟು ಅಲ್ಲಿಂದ ಇಟ್ ಈಸ್ ಹಾರ್ಡ್ಲಿ ಅರೌಂಡ್ ಐ ಥಿಂಕ್ 3 to 4 kilometers. Today morning I came in the train, then I walked and came to this temple, and with God's grace and Lord Padmanabha Swami's blessings there was no rush at all. So ನನಗೆ ಅಲ್ಲಿ ಒಂದು 5 ನಿಮಿಷ ತನಕ ನಾನು I was just seeing the idol of the Lord. I feel I'm really lucky to come to this place in this time, so I feel really happy for that. ಈಗ ನಾನು ಜಸ್ಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನಮ್ಮದು ಲಾರ್ಡ್ ಪದ್ಮನಾಭ ಸ್ವಾಮಿ ಹೆಂಗೆ ಅಲ್ಲಿ ಅನಂತ ಶಯನ ಪೊಸಿಷನ್ ಇದ್ದಾರೆ ಅಂತ. ಅನಂತ ಮೀನ್ಸ್ ಆ ಹಾವು ಪೊಸಿಷನ್ ಅಂತ ಇದೆಯಲ್ಲ, ದಟ್ ಇಸ್ ಕಾಲ್ಡ್ ಆಸ್ ಅನಂತ, ಆ್ಯಂಡ್ ದಟ್ ಅನಂತ ಇಸ್ ಹ್ಯಾವಿಂಗ್ 5 heads. ಇದು ಹೆಂಗಿದೆ ಅಂದರೆ ಆ ಟೆಂಪಲ್ ಒಳಗೆ ನಾಳೆ ನೀವು ಬರ್ತೀರಾ, ನೀವು ನೋಡ್ತೀರಾ, ಬಟ್ ನಾನು ನನ್ನ ನೋಡಿರೋ ಎಕ್ಸ್ಪೀರಿಯನ್ಸ್ನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನೀವು ಆ ಟೆಂಪಲ್ ಒಳಗೆ ಬಂದುಬಿಟ್ಟು ಪಂಚೆ ಹಾಕಲೇಬೇಕು, ಮೇಲೆ ಶರ್ಟ್ ಹಾಕಂಗಿಲ್ಲ. ಲೇಡೀಸ್ ಬಂದುಬಿಟ್ಟು ಸಲ್ವಾರ್ ಹಾಕಿದ್ರೆ ಇಲ್ಲಿ ನಿಮಗೆ ಈ ಧೋತೀಸ್ ರೆಂಟಿಗೆ ಸಿಗುತ್ತೆ. ಸೊ ವಾಟ್ ಲೇಡೀಸ್ ಆರ್ ಡೂಯಿಂಗ್, ವಾಟ್ ಐ ಸೀನ್, ನಾನಿವಾಗ ನೋಡಿದೆ ಏನಂದರೆ ಅವರು ಧೋತೀಸ್ ಒಂದು 20 rupees ಎಲ್ಲ ಹೈರ್ ಮಾಡಿಬಿಟ್ಟು ಸಲ್ವಾರ್ ಮೇಲೆ ಧೋತಿ ಹಾಕಿಬಿಟ್ಟು ಒಳಗಡೆ ಎಂಟ್ರ್ ಮಾಡ್ತಾಯಿದ್ದಾರೆ. ಎಂಟ್ರ್ ಮಾಡಾದಮೇಲೆ ಅಲ್ಲಿ ವಾಟ್ ಯು ಕ್ಯಾನ್ ಸಿ ಇಸ್ ಇನ್ ದಿಸ್ ಅನಂತ 5-headed ಅನಂತ ಮೇಲೆ ಲಾರ್ಡ್ ವಿಷ್ಣು ಈಸ್ sleeping, that is ಪದ್ಮನಾಭ ಸ್ವಾಮಿ. And the right hand ಇದೆಯಲ್ಲ, ಈ ರೈಟ್ ಹ್ಯಾಂಡ್ ಇಸ್ ಜಸ್ಟ್ ಸ್ಟ್ರೈಟ್ ಟು ದಟ್ ಅನಂತದ ಹೆಡ್ ಇದೆಯಲ್ಲ, ಸ್ಟ್ರೈಟ್ ಕೆಳಗಿದೆ. ಬಿಲೋ ದಟ್ ಹ್ಯಾಂಡ್ ದೇರ್ ಇಸ್ ಅ ಶಿವಲಿಂಗ. ಇವತ್ತು ನನಗೆ ಅದು ಹೆಂಗೆ ಕಾಣಿಸೋಕ್ಕಾಯಿತು ಅಂದರೆ, ನನಗೆ ಅದು ನಾರ್ಮಲಿ ಕಾಣಿಸಲ್ಲ ಅಂತ ಐ ಡ್ಯಾಮ್ ಶ್ಯೂರ್ ದಟ್ ಇವತ್ತು ಅಷ್ಟು ಕಾಣಿಸಲ್ಲ. ಇವತ್ತು ನನಗೆ ರಶ್ ಇಲ್ಲದೆ ಇರೋದಕ್ಕೆ ಐ ಗಾಟ್ ಸಮ್ ಟೈಮ್ ಆ್ಯಂಡ್ ಐ ವಾಸ್ ಏಬಲ್ ಟು ಸಿ ದಟ್. ಸೆಕೆಂಡ್ ಪಾಯಿಂಟ್ ಏನಂದರೆ, ಇವತ್ತು ತುಂಬ ಲ್ಯಾಂಪ್ ಹಚ್ಚಿದ್ರು ಅಲ್ಲಿ. ಮೇ ಬಿ ನವರಾತ್ರಿ ಪೂಜಾ ಬಿಗಿನಿಂಗ್ ಅಂತ ಅನ್ಸುತ್ತೆ, ಅದಕ್ಕೆ ಇವತ್ತು ತುಂಬ ಲ್ಯಾಂಪ್ ಹಚ್ಚಿದ್ದಕ್ಕೆ ಐ ವಾಸ್ ಏಬಲ್ ಟು ಸಿ ದಟ್. ಒಳಗಡೆ ಲೈಟ್ ಏನಿಲ್ಲ, ಆ ಥರ ಎಲೆಕ್ಟ್ರಿಫೈಡ್ ಆಗಿರೋ ಲೈಟ್ಸ್ ಆ ಥರ ಏನಿಲ್ಲ. ಸೊ ಅದರಿಂದ ನನಗೆ ಒಳಗಡೆ ಅದೆಲ್ಲ ಕಾಣಿಸ್ತಾ ಇದೆ. ಸೆಕೆಂಡ್ ಬಂದುಬಿಟ್ಟು 3 doors ಇದೆ. 3 doors ಸೊ ಫಸ್ಟ್ ಡೋರಲ್ಲಿ ನೀವು ನೋಡಿದಾಗ ವಾಟ್ ಯೂಸ್ 3 doors, ನಾನು ನಿಮಗೆ ಒಂದು ಫೋಟೋ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಈ 3 doors ಹೆಂಗಿದೆ ಅಂದರೆ, ಫಸ್ಟ್ ಡೋರಲ್ಲಿ ಯು ಕ್ಯಾನ್ ಸಿ ದಟ್ ಹ್ಯಾಂಡ್, ಒಂದೊಂದು ಫಿಂಗರ್ ಇಷ್ಟು ಉದ್ದ ಇದೆ. ಒಂದು ಫಿಂಗರ್ ಇಸ್ ಲೈಕ್ ಆಲ್ಮೋಸ್ಟ್ 3/4 feet ಇದೆ ಉದ್ದ. ಫೀಟ್ ಕೆಳಗಡೆ ಒಂದು ಚಿಕ್ಕ ಶಿವಲಿಂಗ ಇದೆ. ಅದು ಫಸ್ಟು ಇನ್ ದಟ್ ಫಸ್ಟ್ ವಿಂಡೋ ಯು ಕ್ಯಾನ್ ಸಿ. ಸೆಕೆಂಡ್ ವಿಂಡೋಲಿ ಏನಂದರೆ ಬೇರೆ ವಿಗ್ರಹಸ್ ಇದೆ, ದಟ್ ಈಸ್ ಸಿಲ್ವರ್ದು ಇರ್ಬೋದು, ಅದೇನೋ ನನಗೆ ನೋಡಿಲ್ಲ, ನಾನು ಚೆಕ್ ಮಾಡಬೇಕು. ಅಲ್ಲಿ ಬಂದುಬಿಟ್ಟು ಸೆಂಟ್ರಲ್ಲಿ ಯು ಕ್ಯಾನ್ ಸಿ ಬ್ರಹ್ಮ ನಾಭಿಯಿಂದ ಒಂದು ಬ್ರಹ್ಮ ಪೊಸಿಷನ್ ಇದೆ, ಒಂದು ಕಮಲದ ಮೇಲೆ ಒಂದು ಬ್ರಹ್ಮ ಪೊಸಿಷನ್ ಇದೆ. ಆ ಬ್ರಹ್ಮದ ಹೆಂಗೆ ನಾನು ನೋಡಿದೆ ಅಂದರೆ ಅದು ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಬಟ್ ಟೆಂಪಲ್ ದಟ್ ಪ್ರೀಸ್ಟ್ ಬಂದುಬಿಟ್ಟು ಆ ಬ್ರಹ್ಮ ಮೇಲೆ ಒಂದು ಮಾಲೆ ಹಾಕಿದ್ದಾರೆ, ಜಾಸ್ಮಿನ್ ಫ್ಲವರ್ದು ಒಂದು ಮಾಲೆ ಹಾಕಿದ್ದಾರೆ. ಸೊ ಐ ವಾಸ್ ವೆರಿ ಕ್ಲಿಯರ್ ದಟ್ ಆ ಜಾಸ್ಮಿನ್ ಅದ್ರ ಮೇಲೆ ಹಾಕಿದ್ದಾರೆ ಅಂತ ನನಗೆ ಕ್ಲಾರಿಟಿ ಗೊತ್ತಾದಲ್ಲಿ. ಮತ್ತು ಅದು ಯು ಆರ್ ಏಬಲ್ ಟು ಸಿ ದಟ್ ಇನ್ ದ ಸೆಂಟರ್ ವಿಂಡೋ. ಥರ್ಡ್ ವಿಂಡೋಲಿ ಏನಾಗುತ್ತೆ, ಯು ಆರ್ ಏಬಲ್ ಟು ಸಿ ದ ಲೆಗ್ ಅಷ್ಟೇ ಕಾಣಿಸ್ತಾ ಇರೋದು. ಇನ್ನೊಂದೇನೆಂದರೆ, ಈ ಸಂಕಲ್ಪ ಹೆಂಗಿದೆ ಅಂದರೆ ಮಹಾವಿಷ್ಣು, ಶಿವ ಆ್ಯಂಡ್ ಬ್ರಹ್ಮ. ಸೊ ತ್ರಿಮೂರ್ತಿ ಸಂಕಲ್ಪ ಈಸ್ ಆಲ್ಸೋ ದೇರ್ ಇನ್ ದ್ಯಾಟ್ ಐಡಲ್. ಸೆಕೆಂಡ್ ಥಿಂಗ್, ಈ ಐಡಲ್ ಹೆಂಗೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂದರೆ ಸಾಳಗ್ರಾಮ ಅಂತ ಹೇಳ್ತಾರೆ. ಈ ಸಾಳಗ್ರಾಮ ಏನು ಅಂದರೆ ಗಂದಗಿ ನದಿ ವಿಚ್ ಇಸ್ ಇನ್ ನೇಪಾಳ್. ಈ ನೇಪಾಳಿಂದ ಗಂದಗಿ ನದಿಯಿಂದ ದೇ ಗೆಟ್ ಅ ಟೈಪ್ ಆಫ್ ಸ್ಟೋನ್, ದಟ್ ಸ್ಟೋನ್ ನೇಮ್ ಇಸ್ ಕಾಲ್ಡ್ ಎಸ್ ಸಾಳಗ್ರಾಮ. ಈ ಸಾಳಗ್ರಾಮ ಸ್ಟೋನ್ಸ್ ಬಂದುಬಿಟ್ಟು ಇಟ್ಸ್ ಆಲ್ಮೋಸ್ಟ್ ಐ ಥಿಂಕ್ 2000 years ಬ್ಯಾಕ್ ದೇ ಹ್ಯಾವ್ ಟೇಕನ್ ಫ್ರಮ್ ದೇರ್. ಅದು ಹೆಂಗೆ ತೊಗೊಂಬಂದ್ರು ಅಂದ್ರೆ ಸ್ಟಿಲ್ ಇಟ್ಸ್ ಅ ಮಿಸ್ಟರಿ ಹೌ ದೇ ಗಾಟ್ ಆಲ್ ದೋಸ್ ಥಿಂಗ್ಸ್ ಫ್ರಮ್ ದೇರ್. ಅಲ್ಲಿಂದ ತೊಗೊಂಬಂದ್ಬಿಟ್ಟು ಈ ಶಿಲ್ಪ ಇದೆಯಲ್ಲ, ದಿಟ್ ಈಸ್ ಅರೌಂಡ್ 8 feet. ಓಕೆ, ಈ 8 feet ಒಳಗಡೆ ಫುಲ್ಲು ತುಂಬಿಸ್ಬಿಟ್ಟಿದ್ದಾರೆ. ಆ್ಯಂಡ್ ಸಾಳಗ್ರಾಮ ಇಟ್ಸ್ ಕಾಲ್ಡ್ ಆಸ್ ಅ ಫಾಸಿಲ್. ಯು ಕ್ಯಾನ್ ಜಸ್ಟ್ ಟೈಪ್ ಇನ್ ಗೂಗಲ್, ಇಟ್ಸ್ ಅ ಫಾಸಿಲ್. ಸೊ ಅದು ಬಂದುಬಿಟ್ಟು ಇದ್ರೊಳಗಡೆ ಫುಲ್ ತುಂಬಿಸಿದ್ದಾರೆ ವಿತ್ ಲಾಟ್ ಆಫ್ ಪ್ರೇಯರ್ಸ್ ದೇ ಹ್ಯಾವ್ ಫಿಲ್ಡ್ ಇಟ್. ಈ ಪ್ರೀಸ್ಟ್ ಬಂದುಬಿಟ್ಟು ನಾನು ಇವತ್ತು ನೋಡಿದೆ, ಅವ್ರು ಅರ್ಚನೆ ಮಾಡುವಾಗ ಹೆಂಗೆ ಅಂದರೆ, ಈಗ ನಮ್ಮದು ಅರ್ಚನಾ ಸ್ಲಿಪ್ ಕೊಟ್ಟರೆ 20 rupees ಒಂದು ಅರ್ಚನಾ ಸ್ಲಿಪ್ ಕೊಟ್ಟರೆ ಅವ್ರು ನಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡ್ತಾರೆ, ಜಯಕುಮಾರ್ ಉತ್ತರಭಾಗ. ಸೊ ಅವ್ರು ಹೆಂಗೆ ಮಾಡ್ತಾರೆ, ದೇ ಆರ್ ಥ್ರೋಯಿಂಗ್ ದ ಫ್ಲವರ್ ಪೆಟಲ್ಸ್ ಟು ದಟ್ ಸ್ವಾಮಿ. ಸೊ ನಾವು ಅದನ್ನೇ ಪುಷ್ಪಾಂಜಲಿಯಾಗಿ ತೊಗೊಳ್ಳುವಾಗ, ಅರ್ಚನೆಯಾಗಿ ತೊಗೊಳ್ಳುವಾಗ ನಮ್ಮದು ಆ ಬಾಳೆ ಎಲೆಯಲ್ಲಿ ಇಟ್ಕೊಡ್ತಾರಲ್ಲ, ಅದರಲ್ಲಿ ಸ್ವಲ್ಪ
ಆ ಹೂದೊಂದು ಪೆಟಲ್ಸ್ ಇಟ್ಬಿಟ್ಟು ಕೊಡ್ತಾ ಇದ್ದಾರೆ. ಆ್ಯಂಡ್ ಹೀ ಈಸ್ ನಾಟ್ ಜಸ್ಟ್ ಟೇಕಿಂಗ್ ದಟ್ ಪೆಟಲ್ಸ್ ಫ್ರಮ್ ದಟ್, ಹೀ ಈಸ್ ಟೇಕಿಂಗ್ ಪೀಕಾಕ್ ಫೆದರ್ ಇಟ್ಬಿಟ್ಟು ಫೆದರ್ ಹಿಂಗೆ ತೆಗಿತಾ ಇದ್ದಾರೆ ಅದನ್ನು. ಸೊ ಜಸ್ಟ್ ಇಮ್ಯಾಜಿನ್ ಹೌ ಮಚ್ ಕೇರ್ ದೇ ಆರ್ ಟೇಕಿಂಗ್ ಫಾರ್ ದ್ಯಾಟ್. ಐ ವಾಸ್ ರಿಯಲಿ ವಂಡರ್ಡ್. ಅಷ್ಟು ಕೇರ್ಫುಲ್ ಆಗಿ. ಆ್ಯಂಡ್ ನೀವು ಅಷ್ಟು ಹತ್ತಿರದಲ್ಲಿ ಹೋಗೋಕ್ಕಾಗಲ್ಲ. ನಾರ್ಮಲ್ ಟೆಂಪಲ್ ಥರ ಯು ಆರ್ ನಾಟ್ ಏಬಲ್ ಟು ಸಿ ದ್ಯಾಟ್ ಟೆಂಪಲ್ ಅಷ್ಟು ಅಲ್ಲ. ಐ ಥಿಂಕ್ ಆಲ್ಮೋಸ್ಟ್ 10 to 15 ಫೀಟ್ಸ್ ದೂರದಲ್ಲೇ ನಮಗೆ ಮೂವ್ ಮಾಡಲಿಕ್ಕೆ ಜಾಗ ಇರೋದು. ಸೊ ಐ ವಾಸ್ ರಿಯಲಿ ಹ್ಯಾಪಿ ಫಾರ್ ದ್ಯಾಟ್. ಮತ್ತು ಒಂದೊಂದು ಒಳಗಡೆ ಕನ್ಸ್ಟ್ರಕ್ಷನ್ ಹೆಂಗಿದೆ ಅಂದರೆ ಇಟ್ಸ್ ಅ ಇಂಜಿನಿಯರಿಂಗ್ ಮಾರ್ವೆಲ್ ಇನ್ ದ ಸೆನ್ಸ್, ಒಂದೊಂದು ಸ್ಟೋನ್ ಬಂದುಬಿಟ್ಟು ಸೈಡ್ ಬೇಡ ಬಿಡಿ, ಟಾಪಲ್ಲಿ ಬಂದುಬಿಟ್ಟು ಒಂದೊಂದು ಸ್ಟೋನ್ಸ್ ಐ ಥಿಂಕ್ ಇಟ್ಸ್ ಅರೌಂಡ್ 10 ಫೀಟ್ ಇದೆ. ಆ ಒಂದೊಂದು 10 ಫೀಟು ಲೆಂತಲ್ಲಿ 2 ಫೀಟು ಅಗಲ ಇದೆ. ಈ 2 ಫೀಟ್ ಅಗಲ ಅಂದರೆ ಐ ಥಿಂಕ್ ಇಟ್ ವಿಲ್ ಬಿ ಹ್ಯಾವಿಂಗ್ ಅರೌಂಡ್ 80 to 90 tons ಆಫ್ ವೆಯ್ಟ್. ಈ 90 tons ಆಫ್ ವೆಯ್ಟ್ನ ಮೇಲೆ ಆ ಕಾಲದಲ್ಲಿ ಫೆವಿಕ್ವಿಕ್, ಸಿಮೆಂಟು, ಫೆವಿಕಾಲ್ ಏನಿಲ್ಲ. ಹೌ ದೇ ಆರ್ ಏಬಲ್ ಟು ಫಿಕ್ಸ್ ಇಟ್? ಸೊ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಇಂಜಿನಿಯರಿಂಗ್ ಮಾರ್ವೆಲ್, ಯು ನೋ. ಐ ವಾಸ್ ಶಾಕ್ಡ್. ನಾನು ಅದಕ್ಕೆ ಸ್ವಲ್ಪ ಐ ವಾಸ್ ಸ್ಪೆಂಡಿಂಗ್ ಟೈಮ್ ಬಿಕಾಸ್ ಇವತ್ತು ರಶ್ ಇರಲಿಲ್ಲ. ಸೊ ಐ ವಾಸ್ ಏಬಲ್ ಟು ಸ್ಪೆಂಡ್ ಸಮ್ ಟೈಮ್. ಆ್ಯಂಡ್ ರೀಸನ್ ನಾನೊಂದು ಬುಕ್ಕಲ್ಲಿ ಓದ್ತಾ ಇದ್ದೆ. ಅರ್ಲಿ ಟೈಮಲ್ಲಿ ದೇ ಯೂಸ್ ಟು ಕುಕ್ ಪಾಯಸ ಆ್ಯಂಡ್ ಫುಡ್ ಇನ್ಸೈಡ್ ದ್ಯಾಟ್. ಸೊ ನಮ್ಮದು ಪಾಯಸ ಮಾಡಲಿಕ್ಕೆ ಒಂದು ದೊಡ್ಡ ವೆಸಲ್ ಬರುತ್ತಲ್ಲ, ಆ ವೆಸಲೆಲ್ಲ ಬಂದುಬಿಟ್ಟು ಎಲಿಫೆಂಟ್ ವಾಸ್ ಏಬಲ್ ಟು ಕ್ಯಾರಿ ಇಟ್ ಸಿಮ್ಸ್. ನಾರ್ಮಲ್ ಅದು ಬಂದ್ಬಿಟ್ಟು ಆಚೆ ತೆಗಿಯಲ್ವಂತೆ. ಆ ಎಲಿಫೆಂಟ್ಸ್ ಬಂದುಬಿಟ್ಟು ಅದನ್ನು ಕ್ಯಾರಿ ಮಾಡಿ ಅಲ್ಲೇ ಆ ಕುಕಿಂಗ್ ಆದಮೇಲೆ ವೆಸಲ್ನ ತೆಗಿಯಲ್ಲ, ಅಲ್ಲೇ ವಾಶ್ ಮಾಡ್ತಾರಂತೆ. ಇಫ್ ದೇ ವಾಂಟ್ ಟು ಮೂವ್ ದಟ್ ವೆಸಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್, ದೇ ಯೂಸ್ ಟು ಟೇಕ್ ಎಲಿಫೆಂಟ್ಸ್ ಫಾರ್ ದ್ಯಾಟ್ ಪರ್ಪಸ್. ಸೊ ಎಷ್ಟು ವೆಯ್ಟ್ ಇರುತ್ತೆ ಇದರಲ್ಲಿ. ಇನ್ನೊಂದು ಏನಂದರೆ ಕೆಳಗಡೆ ಬಂದ್ಬಿಟ್ಟು ಅಷ್ಟು ಬೆಂಕಿ ಆಗ್ತಾ ಇರುತ್ತೆ. ಅಷ್ಟು ಬೆಂಕಿ ಆಗುವಾಗ ಆಲ್ಮೋಸ್ಟ್ 400 ಡಿಗ್ರಿ ಸೆಲ್ಸಿಯಸ್, ಮೇಲೆ ಬಂದ್ಬಿಟ್ಟು 35 to 40 ಡಿಗ್ರಿ ಸೆಲ್ಸಿಯಸ್ ಒಂದು ಸಾಂಬಾರಾಗಲಿ ಇಲ್ಲ ಫುಡ್ ಆಗಲಿ ಪಾಯಸ ಆಗಲಿ ಕುದಿತಾ ಇರುತ್ತೆ. 90 ಡಿಗ್ರಿ ಮ್ಯಾಕ್ಸ್. ಈ ಇದರಲ್ಲಿ ಈ ಪ್ಲೇಟಿಗೆ, ಈ ವೆಸಲಿಗೆ ಏನೂ ಆಗಲ್ಲ ಅಂದರೆ ಜಸ್ಟ್ ಇಮ್ಯಾಜಿನ್ ಹೌ ದ ಇಂಜಿನಿಯರಿಂಗ್, ಯುನೋ, ಹೌ ದಟ್ ಟೆಕ್ನಾಲಜಿ, ಆ ಕಾಲದಲ್ಲಿ ಆ ಟೆಕ್ನಾಲಜಿ ಹೆಂಗೆ ಬಂತು, ಹೌ ದೇ ಡಿಡ್ ಇಟ್, ದ್ಯಾಟ್ ಈಸ್ ಆಲ್ಸೋ ಬಿಗ್ ಕ್ವೆಶ್ಚನ್ ಮಾರ್ಕ್. ಸೆಕೆಂಡ್, ರೀಸೆಂಟ್ ಕಾಂಟ್ರವರ್ಸಿ ಬಗ್ಗೆ ಮಾತಾಡ್ತೀನಿ. ಮೈ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದಿಸ್ ಕಾಂಟ್ರವರ್ಸಿ. 2009 ಸುಂದರ್ ರಾಜನ್, he was an IPS officer. He filed a petition in Supreme Court. What was his petition? His petition was, ದೇವಸ್ಥಾನ ಒಳಗೆ ತುಂಬ ಪ್ರಾಪರ್ಟೀಸ್ ಇದೆ, ತುಂಬ ವ್ಯಾಲ್ಯೂಬಲ್ ಅಸೆಟ್ಸ್ ಇದೆ, ವಿಚ್ ಈಸ್ ನಾಟ್ ಬೀಯಿಂಗ್ ಸೇಫ್ ಗಾರ್ಡೆಡ್ ಪ್ರಾಪರ್ಲಿ. ದ್ಯಾಟ್ ವಾಸ್ ದ ಪೆಟಿಷನ್. ಐ ಅಗೇನ್ ರಿಪೀಟ್ ದಟ್ there is huge amount of assets or treasures which is inside the temple which is not safeguarded properly. So when this petition went to the Supreme Court ಅಲ್ಲಿ ಪೆಟಿಷನ್ ಹೋದಾಗ, ಅಂದರೆ ಇದರೊಳಗೆ ಇರೋದು ಬಂದ್ಬಿಟ್ಟು ತುಂಬ ಸೇಫ್ಟಿಯಾಗಿ ಸಂರಕ್ಷಣವಾಗಿ ಇರ್ತಾ ಇಲ್ಲ ಅಂತ ಹೋದಾಗ, ಫಸ್ಟ್ ಸುಪ್ರೀಂ ಕೋರ್ಟ್ ಏನು ಹೇಳಿದ್ರು, ನೀವು ಹಿಂಗೆ ಹೇಳ್ತಾ ಇದ್ದೀರ ಅದರೊಳಗೆ ಏನಿದೆ ಅಂತ ಪ್ರಶ್ನೆ ನೋಡೋಣ. ಸುಪ್ರೀಂ ಕೋರ್ಟಿಗೆ ಆ್ಯಕ್ಚುಲಿ ಹೋಗಿರೋ ಪೆಟಿಷನ್ ಇಸ್ ಡಿಫ್ರೆಂಟ್. ವಾಟ್ ದ ಕಾಲ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಟೇಕನ್ ಇಸ್ ಡಿಫ್ರೆಂಟ್. ಸುಪ್ರೀಂ ಕೋರ್ಟ್ ಏನು ಮಾಡ್ಬೋದಿತ್ತು, ಫಸ್ಟ್ ಬಂದುಬಿಟ್ಟು ಅದರಲ್ಲಿ ಇಲ್ಲ ಅಂತ ಹೇಳ್ಬೋದಿತ್ತು, ಇಲ್ಲ ಎಷ್ಟು ಕೌಂಟ್ ಮಾಡಿದ್ರೆ ಡೈರೆಕ್ಟ್ ಮಾಡ್ಬೋದಿತ್ತು. ಬಟ್ ಸುಪ್ರೀಂ ಕೋರ್ಟಿಗೆ ಬಂದುಬಿಟ್ಟು ಲೆಕ್ಕ ಎಷ್ಟು ಕೊಡಿ, ಎಷ್ಟು ವ್ಯಾಲ್ಯೂ ಇದೆ ಅಂತ ಸುಪ್ರೀಂ ಕೋರ್ಟಿಗೆ ಇಟ್ ವಾಸ್ ನಾಟ್ ಇನ್ ದ ಪೆಟಿಷನ್. ಫಸ್ಟ್ ಆಫ್ ಆಲ್ ಸುಪ್ರೀಂ ಕೋರ್ಟ್ ಈ ಡೈರೆಕ್ಷನ್ ಮಾಡಿದಾಗ ಏನಾಯಿತು ಅಂದರೆ, ಇನ್ವೆಂಟ್ರಿ ತೊಗೋ ಪರಿಸ್ಥಿತಿ ಬಂದೋಯ್ತು. ಇನ್ವೆಂಟ್ರಿ ಹೆಂಗೆ ತೊಗೋಬೇಕು, ಇನ್ವೆಂಟ್ರಿ ತೊಗೊಳ್ಳೋ ಟೈಮಲ್ಲಿ ದೇ ಫಾರ್ಮ್ಡ್ ಎ ಸಪ್ರೇಟ್ ಗ್ರೂಪ್. ಇನ್ ದಟ್ ದೆರ್ ವಾಸ್ ಅ ಚೀಫ್ ಜಸ್ಟಿಸ್, ಹಿಸ್ ನೇಮ್ ಇಸ್ ರಾಜನ್. ನಾನು ಅವ್ರದ್ದು ಇಂಟರ್ವ್ಯೂ ಎಲ್ಲ ನೋಡಿದ್ದೀನಿ. ಸೊ ಅದ್ರ ರೆಫರೆನ್ಸಲ್ಲೇ ನಾನು ಮಾತಾಡ್ತಾ ಇರೋದು. ಸೆಕೆಂಡ್, ದೆರ್ ವಾಸ್ ಅನ್ IAS ಆಫೀಸರ್. ಹಿ ವಾಸ್ ಮಿಸ್ಟರ್ K. Jayakumar. He was IAS officer in, he was a district collector for Calicut. When I was studying in my school days, he has visited our school. ನಾನು ಅವ್ರ ಜೊತೆ ಲೈಕ್ 9th ಸ್ಟ್ಯಾಂಡರ್ಡ್ ಇದ್ದಾಗೆಲ್ಲ ನಾನು ನೋಡಿದ್ದೇನೆ, ಅವ್ರಿಗೆ ಸ್ಟೇಜ್ ಮೇಲೆಲ್ಲ ಮಾತಾಡಿದ್ದೀನಿ ಅಂದರೆ ಇನ್ ದ ಸ್ಕೂಲ್ ಡೇಸ್ ವಿ ಯೂಸ್ ಟು ಗೆಟ್ ಪ್ರೈಸಸ್ ಅಂಡ್ ಆಲ್. ಸೊ ಹೀ ಈಸ್ ಅ ವೆರಿ, ಐ ಥಿಂಕ್ ಈಸ್ ಒನ್ ಆಫ್ ದ ಟಾಪ್ IAS ಆಫೀಸರ್ ಆ್ಯಂಡ್ ಹಿ ವಾಸ್ ಅ ಚೀಫ್ ಸೆಕ್ರೆಟರಿ ಆಸ್ ವೆಲ್. ಆ್ಯಂಡ್ ಮತ್ತು ದೇವಸಂ ಬೋರ್ಡ್ಗೆ ಏನಲ್ಲೋ ಹಿ ವಾಸ್ ಅನ್ ಹೈಯರ್ ಪೊಸಿಷನ್. ಸೊ ಈ ಕಮಿಟಿಯಲ್ಲಿ ದೇ ವಾಸ್ ರಾಜನ್ ಆ್ಯಂಡ್ ಜಯಕುಮಾರ್. ಸೊ ಇವ್ರದ್ದೆಲ್ಲ ಇಂಟರ್ವ್ಯೂಯಲ್ಲಿ ಹೇಳಿರೋ ಮಾತುಗಳನ್ನ ನಾನು ಇವಾಗ ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ದಿಸ್ ಇಸ್ ನಾಟ್ ಅ ಟ್ರೆಷರ್. ಇದು ಬಂದ್ಬಿಟ್ಟು ಒಂದು ನಿಧಿ ಅಲ್ಲ. ಯಾಕೆಂದರೆ ಒಂದು ನಿಧಿ ಅಂತಿದ್ದಾಗ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಪರ್ ಇಂಡಿಯನ್ ಪೀನಲ್ ಕೋಡ್, ದೆರ್ ಇಸ್ ಅ ಸೆಕ್ಷನ್ ಕಾಲ್ಡ್ ಆಸ್ ಟ್ರೆಷರ್ ಥ್ರೋ ಆ್ಯಕ್ಟ್ ಅಂತ. ಇದು ಬಂದ್ಬಿಟ್ಟು ಏನಂದ್ರೆ, ಒಂದು ಟ್ರೆಷರ್ ಇತ್ತು ಅಂದರೆ ಇಟ್ ಗೋಸ್ ಟು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್, ಗೌರ್ಮೆಂಟ್ ವಿಲ್ ಟೇಕ್ ದ ಕಂಟ್ರೋಲ್. ಸೊ ಇದು ಬಂದ್ಬಿಟ್ಟು ಅದರಲ್ಲಿ ಬಂದಿಲ್ಲ. ಇದೇನಾಯಿತು ಅಂದರೆ, ಇವರು ಇನ್ವೆಂಟ್ರಿ ತೊಗೊಂಡಾಗ ವೆನ್ ದೆರ್ ವಾಸ್ ಮೆನಿ ವಾಲ್ಟ್ಸ್, ಅರ ಅಂತ ಹೇಳ್ತಾರಲ್ಲ, ಒಂದು ವಾಲ್ಟ್ಸ್, VAULTS. ಇದರಲ್ಲಿ ABCDEF everything they opened, like what you call it, ACDEF ಇದೆಲ್ಲ ಜಾಸ್ತಿ ಎಷ್ಟೊಂದು ಅವರು ಸಿಗಲಿಲ್ಲ ಅನಿಸುತ್ತೆ. ಬಟ್ ಇನ್ ದ B ನೆಲವರ, B ಅಂತ ತುಂಬ ಕಾಂಟ್ರವರ್ಸಿ. ವೆನ್ ದೇ ಓಪನ್ B,
ಐ ಥಿಂಕ್ ಬಿ ಅಲ್ಲ ಅನ್ಸುತ್ತೆ. ಓಕೆ, ಲೆಟ್ ಮಿ ಜಸ್ಟ್ ಕ್ರಾಸ್ ಚೆಕ್ ಅಗೇನ್. ಸೊ ಇವರು ಇದು ಓಪನ್ ಮಾಡಿದಾಗ, ಸಾರಿ ಬಿ ಓಪನ್ ಮಾಡಿಲ್ಲ, ಬೇರೆ ಇದು ಓಪನ್ ಮಾಡಿದಾಗ ವಾಟ್ ದೇ ಟೆಲಿಂಗ್ ಇಸ್ ದೇ ಗಾಟ್ ಆಲ್ಮೋಸ್ಟ್ ಲೈಕ್ 1 meter 2 meters ಇರೋ ಒಂದು ಲಾರ್ಡ್ ಪದ್ಮನಾಭ ಸ್ವಾಮಿದೊಂದು ಗೋಲ್ಡನ್ ಐಡಲ್ ಬಂದಿದೆ ಅಂತ. ಸೆಕೆಂಡ್ ಬಂದ್ಬಿಟ್ಟು ದೇ ಗಾಟ್ ಆಲ್ಮೋಸ್ಟ್ 1200 ಗೋಲ್ಡ್ ಕಾಯಿನ್ಸ್. ದೇ ಗಾಟ್ ಅದು ನನಗೆ ಹೇಳೋಕ್ಕಾಗ್ತಾ ಇಲ್ಲ, ಬಿಕಾಸ್ ಅವರು ಹಿಂಗೆ ಹೇಳ್ತಾ ಇದ್ದಾರೆ, ನಮಗೆ ಅದು ಹೇಳೋಕ್ಕಾಗ್ತಾ ಇಲ್ಲ, ಕೌಂಟಬಲ್ ಅಲ್ಲ, ನಾವು ಕೌಂಟ್ ಇಟ್ಕೊಂಡು ಹೇಳೋಕ್ಕಾಗ್ತಾ ಇಲ್ಲ, ಅಷ್ಟೊಂದು ನೋಡಿಬಿಟ್ಟಿದ್ದೀವಿ. ಅದು ಹೆಂಗೆ ಅಂದರೆ ಇದು 24 ಕ್ಯಾರೆಟ್ ಗೋಲ್ಡ್ ಅಲ್ಲ, ಅದು ಇಟ್ಸ್ ಅರೌಂಡ್ 45 ಕ್ಯಾರೆಟ್ ಗೋಲ್ಡ್. 45 ಕ್ಯಾರೆಟ್ ಗೋಲ್ಡ್. ಇನ್ನೊಂದು ಸ್ಟೋನ್ಸ್ ಬಂದ್ಬಿಟ್ಟು ಅಲ್ಲಿ ಜಾಸ್ತಿ ಡೈಮಂಡ್ ಇರಲಿಲ್ವಂತೆ, ದೇ ಆರ್ ಹ್ಯಾವಿಂಗ್ ಎಮರಾಲ್ಡ್. ಅದಕ್ಕೇನು ಹೇಳ್ತಾರೆ ಎಮರಾಲ್ಡ್ಗೆ, ಮರದಗಮ್. ದೇ ಆರ್ ಹ್ಯಾವಿಂಗ್ ಮೋಸ್ಟ್ ಆಫ್ ದ ಆರ್ನಮೆಂಟ್ಸ್ ವೇರ್ ಹ್ಯಾವಿಂಗ್ ಎಮರಾಲ್ಡ್. ಇನ್ನೊಂದು ಏನಂದರೆ ಇದೆಲ್ಲ ಸ್ಟೋನ್ಸ್ ಎಲ್ಲ ಕೆಳಗೆ ಬಿದ್ದುಬಿಟ್ಟು ಮಣ್ಣಲ್ಲೂ ಇತ್ತಂತೆ. ಸೊ ಈ ಸಂಬಡಿ ಈಸ್ ಜಸ್ಟ್ ಗೋಯಿಂಗ್ ಆ್ಯಂಡ್ ಟೇಕಿಂಗ್ ಸಮ್ ಸ್ಯಾಂಡ್ ಆ್ಯಂಡ್ ಈಸ್ ರನ್ನಿಂಗ್ ಅವೇ, ವಿಲ್ ಬಿ ಹ್ಯಾವಿಂಗ್ 30 lakhs in his hand ಅಂತ ಲೆಕ್ಕ. ದಟ್ ಮಿಸ್ಟರ್ ಜಯಕುಮಾರ್ ವಾಸ್ ಟೆಲಿಂಗ್ ದಟ್, ಅವರ್ ಎಕ್ಸ್ ಕಲೆಕ್ಟರ್. ಸೊ ಹೀ ಈಸ್ ಟೆಲಿಂಗ್ ಇದೆಲ್ಲ ಬಂದ್ಬಿಟ್ಟು ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅದೊಂದು ಸ್ಟೋರ್ ಹೌಸ್ ಥರ ಸ್ಟೋರ್ ಮಾಡ್ಬೋದಿತ್ತು ಅಂದರೆ ಅವ್ರಿಗೆ ಬಂದ್ಬಿಟ್ಟು ದೇ ಕೆಡ್ ಹವ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಗೋಲ್ಡನ್ ಗೋಲ್ಡ್ ಬಿಸ್ಕೆಟ್, ಆ ಥರ ರಾ ಮೆಟೀರಿಯಲ್ ಥರ ಸ್ಟೋರ್ ಮಾಡ್ಬೋದು. ಇಟ್ ವಾಸ್ ನಾಟ್ ಇನ್ ದ ಫಾರ್ಮ್ ಆಫ್ ರಾ ಮೆಟೀರಿಯಲ್. ಅಲ್ಲಿ ಏನೆಲ್ಲ ಇತ್ತು, ದ ಟೋಟಲ್ ಐಟಮ್ಸ್ ವಾಸ್ ಇನ್ ದ ಫಾರ್ಮ್ ಆಫ್ ಆರ್ನಮೆಂಟ್ಸ್. ಆರ್ನಮೆಂಟ್ಸ್ ಅಂದರೆ ಇಟ್ ವಾಸ್ ಪೊಲೀಸ್ ಬರ್ತಾ ಇದ್ದಾರೆ. ಕಮಿಷನರ್ ಇಲ್ಲಿ ಕ್ಯಾಬಲ್ಲಿ ಹಿಡಿಯೋದು ಭಾಳ ಪ್ರಾಬ್ಲಮ್, ನಮ್ಮನ್ನ ಹಿಡ್ಕೊಂಡು ಹೋಗ್ತಾರೆ. ಓಕೆ, ಬ್ಯಾಕ್ ಸೈಡಲ್ಲಿ ಕಾಣಿಸ್ತಾ ಇದೆ ನೋಡಿ ಇನೋವಾ ಈಸ್ ಮೇ ಬಿ ಕಮಿಷನರ್. ಓಕೆ, ಈ ಕಡೆ ಇಲ್ಲಿ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ. ಅಲ್ಲಿ ಒಳಗಡೆ ಕ್ಯಾಮ್ರಾದ ನೋಡೋಣ. ಓಕೆ ಫೈನ್. ಸೊ ಅವ್ರೇನು ಹೇಳ್ತಾ ಇದ್ರು ಅಂದರೆ ಗೋಲ್ಡ್ ಆರ್ನಮೆಂಟ್ಸ್ ಮತ್ತು ಒಂದು ಗೋಲ್ಡ್ ಚೆಸ್ಟ್ ಗಾರ್ಡ್ ಇತ್ತು, ನೆಕ್ಸ್ಟ್ ಭಾಳ 1200 ಕಾಯಿನ್ಸ್ ಇತ್ತು, ಇನ್ನೊಂದು ಗೋಲ್ಡನ್ ಕ್ರ್ಯಾಡಲ್ ಥರ ಒಂದು ಚೇರ್ ಥರ ಇತ್ತು. ಮತ್ತು ಇದೆಲ್ಲ ಬಂದ್ಬಿಟ್ಟು ಆ ಟೈಮಲ್ಲಿರೋ ರಾಜ ಬಂದ್ಬಿಟ್ಟು ಇದೆಲ್ಲ ಗೋಲ್ಡ್ಗೆ ಡೊನೇಷನ್ ಥರ ಕೊಟ್ಟಿದ್ದಾರಂತೆ. ಡೊನೇಷನ್ ಅಂದರೆ ಸಿ ದ ಪದ್ಮನಾಭ ಸ್ವಾಮಿ ವಾಸ್ ಗಿವನ್ ದ ಚಾರ್ಜ್ ಆಫ್ ದಿಸ್ ಕೇರಳ, ಯು ಟೇಕ್ ಕೇರ್ ಆಫ್ ದಿಸ್ ಪ್ಲೇಸ್ ಅಂತ ಇವ್ರದ್ದು ರಾಜದು ವಿಶ್ವಾಸ. ಸೊ ದೇ ಆರ್ ಗಿವಿಂಗ್ ಆಲ್ ದ ಗೋಲ್ಡ್ಸ್ ಎಲ್ಲ, ಈ ಥರ ಗೋಲ್ಡ್ಸ್ ಎಲ್ಲ ಒಂಥರ ಸಿ ಜಸ್ಟ್ ಇಮ್ಯಾಜಿನ್ ದ ಲೆವೆಲ್ ಆಫ್ ಡಿವೋಷನ್ ವಾಟ್ ದೇ ಆರ್ ಹ್ಯಾವಿಂಗ್. ಅಲ್ಲ ಆ ಕಾಲದಲ್ಲಿ ಈ ಮಹಾರಾಜ ಎಲ್ಲ ಕಾಣಿಕೆ ಇರ್ತೇವಲ್ಲ, ಈಗ ನಾವೊಂದು ದೇವಸ್ಥಾನಕ್ಕೆ ಒಂದು 1 ರೂಪಿ ಕಾಯಿನ್ ಇಲ್ಲ 2 ರೂಪಿ ಕಾಯಿನ್ ಹಾಕ್ತೇವಲ್ಲ, ಇಲ್ಲಿ ಹೆಂಗಿತ್ತು ಅಂದರೆ ಆ ಟೈಮಲ್ಲಿ ರಾಜಾಸ್ ವೇರ್ ಗೋಯಿಂಗ್ ಟು ದ ಟೆಂಪಲ್, ಬಿಫೋರ್ ದೇ ಡೂ ದ ಪ್ರೇಯರ್ ದೇ ಪುಟ್ ಗೋಲ್ಡ್ ಕಾಯಿನ್ಸ್. ಅಲ್ಲಿ ರಾಜ ಇವಾಗಲೂ ಅಷ್ಟೇ, ಆ ಟೈಮಲ್ಲೂ ಅಷ್ಟೇ ಇವಾಗಲೂ ಅಷ್ಟೇ, ರಾಜ ಬಂದ್ಬಿಟ್ಟು ಅಲ್ಲಿಂದ ಪ್ರೇಯರ್ ಆದಮೇಲೆ ಆಚೆ ಬಂದಾಗ ದೇ ವಿಲ್ ಜಸ್ಟ್ ಟ್ಯಾಪ್ ದ ಲೆಗ್, ಅಂದರೆ ಕಾಲಲ್ಲಿರೋ ಧೂಳು ಸಮೇತ ಅಲ್ಲೇ ಬಿಟ್ಟುಬಿಟ್ಟು ಬರೋದು. ದಟ್ ಮೀನ್ಸ್ ಈವನ್ ಐ ಡೋಂಟ್ ವಾಂಟ್ ದ ಸಾಯಿಲ್ ಫ್ರಮ್ ದಿಸ್ ಟೆಂಪಲ್ ಅಂತ. ಅಷ್ಟು ಪವಿತ್ರವಾದ ಡಿವೋಷನ್. ಸಿ ದ ಲೆವೆಲ್ ಆಫ್ ಡಿವೋಷನ್ ಈಸ್ ವೆರಿ ಹೈ. ಇಟ್ ಈಸ್ ಐ ಡೋಂಟ್ ನೋ ಹೌ ಐ ಶುಡ್ ಎಕ್ಸ್ಪ್ಲೇನ್ ದಿಸ್. ದ ಲೆವೆಲ್ ಆಫ್ ಡಿವೋಷನ್ ಆಫ್ ದೋಸ್ ಪೀಪಲ್ ಈಗ ಟೋಟಲಿ ಸಮರ್ಪಣೆ ಮಾಡೋದು ಅವ್ರ ಜೊತೆಗೆ. ಇಟ್ ಈಸ್ ವೆರಿ ವೆರಿ ಗುಡ್, ವೆರಿ ಅದಕ್ಕೆ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ. ಇದೆಲ್ಲ ಬಂದ್ಬಿಟ್ಟು ಏನಾಯಿತು, ದೆನ್ ಈ ಕೋರ್ ಆಫ್ ಪೀಪಲ್ ದೇ ಟುಕ್ ದ ಇನ್ವೆಂಟ್ರಿ ಬಂದು ನಾನು ಹೇಳ್ತಾ ಇಲ್ವಾ, ಅವ್ರು ಬಂದು ಏರ್ಟೆಲಿ ವಿ ಕೆನಾಟ್, ನಾವು ಲೆಕ್ಕ ಹೇಳಿದ್ದೇವೆ ಅಷ್ಟೇ. ವಿ ಆರ್ ಟೋಲ್ಡ್ ದಿಸ್ ಮೆನಿ ರಿಂಗ್ಸ್ ಆರ್ ದೇರ್, ದಿಸ್ ಮೆನಿ ಗೋಲ್ಡ್ಸ್ ಆರ್ ದೇರ್, ವಿ ಹ್ಯಾವ್ ಟೇಕನ್ ದ ಇನ್ವೆಂಟ್ರಿ ಆ್ಯಂಡ್ ವಿ ಹ್ಯಾವ್ ಜಸ್ಟ್ ಮೇಡ್ ಅ ಲಿಸ್ಟ್. ಒಂದೊಂದು ಬಾಕ್ಸ್ ಥರ ಮಾಡಿಬಿಟ್ಟು ವಿ ಹ್ಯಾವ್ ಮೇಡ್ ಅ ಲಿಸ್ಟ್, ಬಿಕಾಸ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಓನ್ಲಿ ಟೋಲ್ಡ್ ದಟ್. ಅಲ್ಲಿರೋ ಫಸ್ಟ್ ಇನ್ವೆಂಟ್ರಿ ಇಷ್ಟು ತೊಗೊಳ್ಳಿ, ದೆನ್ ವಿಲ್ ಡಿಸೈಡ್ ಹೂಸ್ ಟು ಟೇಕ್ ದ ಗೌರ್ಮೆಂಟ್ ಶುಡ್ ಟೇಕ್ ದ ಚಾರ್ಜ್, ಆರ್ ದ ಟೆಂಪಲ್ ಟ್ರಸ್ಟ್ ಶುಡ್ ಟೇಕ್ ದ ಚಾರ್ಜ್, ಆರ್ ದ ರಾಜ ಫ್ಯಾಮಿಲಿ ಶುಡ್ ಟೇಕ್ ದ ಚಾರ್ಜ್ ಅಂತ. ಸೊ ವಾಟ್ ಹಿ ವಾಸ್ ಟೆಲ್ಲಿಂಗ್, ಆ ರೀಸೆಂಟ್ ಇಂಟರ್ವ್ಯೂಲಿ ಈಸ್ ಟೆಲ್ಲಿಂಗ್ ಇಟ್, ಸಿ ಅದರದ್ದು ಗೋಲ್ಡ್ದು ವೆಯ್ಟ್ದು ಮಾತ್ರ, ಐ ಆಮ್ ಟೆಲ್ಲಿಂಗ್ ಗೋಲ್ಡ್ ವೆಯ್ಟ್ದು ಮಾತ್ರ ಲೆಕ್ಕ ಇಟ್ಕೊಂಡ್ರೆ ಇಟ್ ವಾಸ್ ಕಮಿಂಗ್ ಅರೌಂಡ್ 5 lakh crore it seems. 5 lakh crore. That is only the raw material cost I am telling. That too they were considering in 24 carat. And that gold is around 45 carat. The 45 carat gold 5 lakh crore andre plus other the ancient value 2000 years back gold plus its cultural value, it will come around 10 to 15 times ahead. Sir, ಈಗ ನಾನು 5 lakh crore ಅಂತ ಹೇಳುವಾಗ ನಿಮಗೆಲ್ಲ ಕನ್ಫ್ಯೂಷನ್ ಆಗುತ್ತೆ. ಹೌ ಮೆನಿ ಟ್ರಿಲಿಯನ್ ಡಾಲರ್ಸ್? maybe roughly we can call it as maybe $10 trillion or $15 trillion. Okay, $15 trillion ಅಂದರೆ ಎಷ್ಟು? How much it will be? I'll tell you one more example. Recently
ಅದು ಬ್ಯಾಂಕ್ಸ್ದೊಂದು ಚೇಂಜ್ ಆಗಿತ್ತು. ದೇ ಆರ್ ಮರ್ಜಿಂಗ್ ಟುಗೆದರ್. ಪ್ರೈವೇಟ್ ಸೆಕ್ಟರ್ PSU ಬ್ಯಾಂಕ್ಸ್ ಎಲ್ಲ ಬಂದ್ಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ದೇ ಪ್ರಪೋಸ್ ಟು ಮರ್ಜ್ ಟುಗೆದರ್ ಲೈಕ್ ಸಿಂಡಿಕೇಟ್ ಬ್ಯಾಂಕ್. ಈ ಬ್ಯಾಂಕ್ಸ್ ಎಲ್ಲ ದೇ ವಾಂಟೆಡ್ ಟು ಮರ್ಜ್ ಟುಗೆದರ್. ಸೊ ಈ ಮರ್ಜ್ ಟುಗೆದರ್ ಮಾಡಲಿಕ್ಕೆ ದೇ ರಿಲೀಸ್ ಎ ಬಡ್ಜೆಟ್. What was the budget for that? Is only $1 trillion. So just imagine all the banks clubbed together, it is $1 trillion, and the asset which is considered here only based on the raw material cost, that too not diamonds, no diamonds, only gold I'm telling, because gemology we cannot individual ಒಂದೊಂದು ಸ್ಟೋನ್ ಲೆಕ್ಕ ಇಟ್ಕೊಳ್ಳೋಕೆ ಆಗಲ್ಲ. It is only based on the weight of the gold. Weight of the gold, gems are different. It is coming around $10 trillion. Where is $1 trillion? Where is the raw material cost? $10 trillion plus the ancient, value. Plus, imagine how much dedication they are having. They are see ನಾವೆಲ್ಲ ಹೆಂಗೆ ಅಂದ್ರೆ ಒಂದು ದುಡ್ಡು ಇತ್ತು ಅಂದ್ರೆ ನಾವು ಒಂದು ಮನೆ ಮಾಡೋಣ ಅದು ಮಾಡೋಣ ಅಂತ. These Rajas, due to the bhakti, they have dedicated everything here. ಇದಕ್ಕಿಂತ ಜಾಸ್ತಿ ಏನು ಹೇಳಿದ ನಾನು. I don't know what else I can tell for this. It's really marvelous temple which everybody should visit. ನಾನು ಪ್ರತಿಯೊಬ್ಬರಿಗೆ ಹೇಳ್ತೇನೆ ಒಂದು ಸಲ ವಿಸಿಟ್ ಮಾಡಿ. ಬಿಕಾಸ್ ದ ಲೆವೆಲ್ ಆಫ್ ಡಿವೋಷನ್ ವಾಟ್ ಪೀಪಲ್ ಆರ್ ಹ್ಯಾವಿಂಗ್, ನಮ್ಮ ಜನ್ರೇಷನ್ ಬಿಟ್ಟಾಗಿ ಅವರ್ ಜನ್ರೇಷನ್ ಇಸ್ ಡಿಫ್ರೆಂಟ್, ಬಟ್ ದ ಲೆವೆಲ್ ಆಫ್ ಡಿವೋಷನ್ ದ ಮಹಾರಾಜಾಸ್ ವೇರ್ ಹ್ಯಾವಿಂಗ್, ಇಟ್ಸ್ ರಿಮಾರ್ಕಬಲ್. ಇಟ್ಸ್ ಅಬೌವ್ even ನಾನು ಟುಡೇ ಮಾರ್ನಿಂಗ್ ಆಲ್ಸೋ ವೆನ್ ಐ ವೆಂಟ್ ಟು ದ ಟೆಂಪಲ್ ಐ ಸಾ ಒನ್ ಲೇಡಿ, ಶಿ ಈಸ್ ಅರೌಂಡ್ ಮೇ ಬಿ 90s. ಶಿ ಈಸ್ ಗೋಯಿಂಗ್ ಕೆಳಗಡೆ ಮಲ್ಕೊಂಡ್ಬಿಟ್ಟು ನಾವು ಹಿಂಗೆ ನಮಸ್ತೆ ಮಾಡ್ತೀವಲ್ಲ, ಶಿ ಈಸ್ ಡೂಯಿಂಗ್ ದಟ್. ನಾವೆಲ್ಲ ಮಾಡೋದೇ ಇಲ್ಲ, ನಮ್ಮ ಯಂಗ್ ಜನ್ರೇಷನ್ಸ್ ಎಲ್ಲ ವಿ ಆರ್ ನಾಟ್ ಡೂಯಿಂಗ್ ಇಟ್. ಜಸ್ಟ್ ಇಮ್ಯಾಜಿನ್ ಹೌ ದೇರ್ ಡೆಡಿಕೇಶನ್ ಲೆವೆಲ್. ಟೆಂಪಲ್ ಕನ್ಸ್ಟ್ರಕ್ಷನ್ ಆಗಲಿ, ಈ ಸ್ಟೋನ್ಸ್ ಎಲ್ಲ ಬಂದ್ಬಿಟ್ಟು ಹೌ ದೇ ಕ್ಯಾರಿಡ್ ಇಟ್ ಹಿಯರ್. ಇನ್ ಸೆಕೆಂಡ್ ಇದು ಬಂದ್ಬಿಟ್ಟು ಈ ವಾಲ್ಟ್ ಬಿ ಓಪನ್ ಮಾಡಿದ್ರೆ ಹಾವು ಬರುತ್ತೆ ಅಂತ ಏನಾದ್ರು ಹೇಳ್ತಾ ಇದ್ದಾರೆ. ದೋಸ್ ಆರ್ ಐ ಡೋಂಟ್ ಥಿಂಕ್ ವಿಚ್ ಇಸ್ ಪ್ರಾಕ್ಟಿಕಲಿ ಪಾಸಿಬಲ್. ಯಾಕೆಂದರೆ ಹಾವು ಇದ್ದರೆ ಅದರೊಳಗೆ ಏನೋ ತಿನ್ನಬೇಕು. ಇಟ್ ಹ್ಯಾಸ್ ಟು ಈಟ್ ಸಮಥಿಂಗ್ ರೈಟ್. ಇಟ್ ಡಸಂಟ್ ಹ್ಯಾವ್ ಎನಿಥಿಂಗ್ ಟು ಈಟ್ ದೇರ್. ಸೊ ಬಟ್ ಅದು ಓಪನ್ ಮಾಡಲಿಕ್ಕೆ ದೇರ್ ಆರ್ ಫ್ಯೂ ಮಂತ್ರಾಸ್ ವಿಚ್ ನೀಡ್ ಟು ಬಿ ಚಾಂಟೆಡ್ ಅಂತ ಹೇಳ್ತಾ ಇದೆ. ಐ ಥಿಂಕ್ ಆ ಕಾಲದಲ್ಲಿ 2000 years ಬ್ಯಾಕ್ ಇಫ್ ದೇ ಆರ್ ಏಬಲ್ ಟು ಕ್ಯಾರಿ ಅರೌಂಡ್ 100 tons ಆಫ್ ಗ್ರಾನೈಟ್ ಸ್ಟೋನ್ ಅಷ್ಟು ಮೇಲೆ ತೊಗೋಬೋದು ಇದ್ದರೆ, ಈವನ್ ದೇ ಆರ್ ಏಬಲ್ ಟು ಮೇಕ್ ಸಮ್ ವೈಬ್ರೇಷನ್ ಟು ದ ಮಂತ್ರಾಸ್. ಈಗ ನಾವೇ ಬಂದ್ಬಿಟ್ಟು ಜೋರಾಗಿ ಮಾತಾಡಿದ್ರೆ ಟೇಬಲ್ ಶೇಕ್ ಆಗುತ್ತೆ, ಗ್ಲಾಸ್ ಶೇಕ್ ಆಗುತ್ತೆ, ಪೇಪರ್ ಶೇಕ್ ಆಗುತ್ತೆ. ದರ್ ಇಸ್ ವೈಬ್ರೇಷನ್ ಇನ್ ದ ಸೌಂಡ್ ಆಸ್ ವೆಲ್, ರೈಟ್? ಸೊ ಐ ಥಿಂಕ್ ಮೇ ಬಿ ಅವ್ರು ಮಾತಾಡಿದ್ರೆ, ಮೇ ಬಿ ಮಂತ್ರಾಸ್ ಚಾಂಟ್ ಮಾಡಿದ್ರೆ ದೇರ್ ವಿಲ್ ಬಿ ವೈಬ್ರೇಷನ್ಸ್. ಬಟ್ ಅಲ್ಲಿ ಏನಾಯಿತು ಅಂದರೆ ಅವ್ರು ವಾಲ್ಟ್ ಬೀನು ಓಪನ್ ಮಾಡಲಿಕ್ಕೆ ಟ್ರೈ ಮಾಡಿದ್ರಂತೆ. ಸೊ ದ ಪರ್ಸನ್ ಹೂ ಟ್ರೈ ಟು ಓಪನ್ ದ್ಯಾಟ್ ವೈಲ್ ಡೂಯಿಂಗ್ ಇಟ್ ಅವ್ರ ಕಾಲಿಗೆ ಸ್ವಲ್ಪ ಗಾಯ ಆಗಿಬಿಟ್ಟು ಸ್ವಲ್ಪ ರಕ್ತ ಡ್ರಾಪ್ಸ್ ಕೆಳಗೆ ಬಿತ್ತಂತೆ. ಸೊ ರಕ್ತ ಡ್ರಾಪ್ಸ್ ಕೆಳಗೆ ಬಿದ್ದಾಗ ದ ಚೀಫ್ ಪ್ರೀಸ್ಟ್ ಆಫ್ ದ ಟೆಂಪಲ್ ಟೋಲ್ಡ್, ಇಲ್ಲ ಸ್ವಲ್ಪ ಇದು ಅಶುದ್ಧಿ ಥರ ಆಗಿದೆ, ನಾವು ಮಾಡೋದು ಬೇಡ, ಲೆಟ್ ಅಸ್ ಸ್ಟಾಪ್ ಇಟ್, ಸ್ವರ್ಣ ಪ್ರಶ್ನಾಂತರ ಇಟ್ಬಿಟ್ಟು ಮಾಡೋಣ ಅಂತ. ಮತ್ತು ಅಲ್ಲೇ ಬ್ಲಾಕ್ ಆಗಿತ್ತು. ಬೈ ದ ಟೈಮ್ ದೇ ಹ್ಯಾವ್ ಗಿವನ್ ದ ಇನ್ವೆಂಟ್ರಿ ಟು ದ ಸುಪ್ರೀಂ ಕೋರ್ಟ್. ದೆನ್ ಸುಪ್ರೀಂ ಕೋರ್ಟ್ ಟೋಲ್ಡ್ ದಟ್ ಓಕೆ, what the person has given the petition, there is something gold there, so we should form a committee, and they formed a trust, and the government of Kerala is not taking care of it. The trust, which is there is 2 members from the government, there is 2 members from the temple, and 2 members from the Raja's family. This is how now it is maintained. But I'm telling everybody should make a visit here. It's really a damn temple. I'm really happy to explain all these things from this wonderful place. Thank you. ಇಲ್ಲಿ ಪೊಲೀಸ್ ಇದ್ದಾರೆ.